ಸರ್, ಈಗ ಸಾರಿಗೆ ನೌಕರರ ಮುಷ್ಕರಕ್ಕೆ ನಾವು ದಿನಗಣನೆ ಎಣಿಸ್ತಾ ಇದ್ದೀವಿ. ಯಾಕೆಂದರೆ ಮುಷ್ಕರ ಅನ್ನೋದಕ್ಕಿಂತ ಇಂಪಾರ್ಟೆಂಟಾಗಿ ಸಾಮೂಹಿಕ ರಜೆ ಅಂತಕ್ಕಂಥದ್ದನ್ನು ನಾನು ನೇರವಾಗಿ ಲೈನ್ ಟಿ ವಿ ಮುಖಾಂತರವಾಗಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕೆ ಅಂತಂತಂದರೆ ರಾಜ್ಯ ಸರ್ಕಾರ ಇಲ್ಲಿವರೆಗೂ ಸಹ ಸುಮಾರು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ 4 ಸಾರಿಗೆ ಸಚಿವರ ನೇತೃತ್ವದಲ್ಲಿ ಒಂದು 5 ರಿಂದ 6 ಮೀಟಿಂಗ್ಗಳಾಗಿದೆ ಕೇಂದ್ರ ಕಚೇರಿಯಲ್ಲಿ. ಯಾವುದೇ ರೀತಿಯ ಫಲಪ್ರದವಾದಂಥ ಮೀಟಿಂಗ್ ಆಗದೇ ಇರೋದ್ರಿಂದ ನಮ್ಮನ್ನು ಇವತ್ತೇನು ಎಲ್ಲ ಕಡೆ ಹೋದಂಥಲ್ಲಿ ಕಾರ್ಮಿಕರು ಪ್ರಶ್ನೆ ಮಾಡ್ತಿದ್ದಾರೆ. ನೀವು ಟೀ ಕಾಫಿ ಕುಡ್ಕೊಬರೋದಕ್ಕೋಸ್ಕರ ಮೀಟಿಂಗ್ ಹೋಗ್ತೀರಾ ಅಂತಕ್ಕಂಥದ್ದು ನೇರವಾಗಿ ಪ್ರಶ್ನೆ ಮಾಡ್ತಾಯಿದ್ದಾರೆ. ಹಾಗಾಗಿ ನಾವು ಮುಖ್ಯಮಂತ್ರಿಗಳ ಕೊನೆಯದಾಗಿ ನಾವು ಅಲ್ಲೂ ಕೇಳಿದ್ದು, ಶನಿವಾರ ನಡೆದಂಥ ಮಾತುಕತೆಯಲ್ಲೂ ಸಾರಿಗೆ ಸಚಿವರಿಗೆ ನೇರವಾಗಿ ಹೇಳಿದ್ದೀವಿ, ಸರ್ ದಯಮಾಡಿ ನಮ್ಮನ್ನೇನು ಕರಿಬೇಡಿ. ನೀವೇನು ಕೊಡಲ್ಲ ಅಂತಂದಮೇಲೆ ಮುಖ್ಯಮಂತ್ರಿಗಳೇ ಕೊಡ್ತಾರಪ್ಪ, ನನ್ನ ಕೈಲಿ ಏನಿಲ್ಲ ಅಂತಂದಮೇಲೆ ನೀವು ನಮ್ಮನ್ನು ಯಾಕೆ ಪದೇ ಪದೇ ಮೀಟಿಂಗ್ ಕರೀತಕ್ಕಂಥದ್ದು? ನಾವು ಸುಮ್ಮನೆ ಕಾರ್ಮಿಕರ ಮುಂದೆ ಅಪಾಯಗೀಡಾಗ್ತಕ್ಕಂಥ ಕೆಲಸಗಳಾಗ್ತಾಯಿದೆ. ದಯಮಾಡಿ ಇಲ್ಲಿಗೆ ಸ್ಟಾಪ್ ಮಾಡಿ, ನೀವು ನಮ್ಮನ್ನು ಕರಿಬೇಡಿ. ಅಕಸ್ಮಾತ್ ನೀವೇನಾರು ಕರಿತೀನಿ ಅಂದರೆ ಸಮಸ್ಯೆನ ಇತ್ಯರ್ಥಪಡಿಸೋದಕ್ಕೆ ಮಾತ್ರ ಕರೀರಿ ಅಂತೇಳಿ ನಾವು ಮುಂದೆ ಸಾಮೂಹಿಕ ರಜೆಯ ಜೊತೆಗೆ ಬಂದು ಮಟ್ಟಕ್ಕೆ ಹೋಗ್ತೀವಿ ಅಂತಕ್ಕಂಥ ವಿಚಾರವನ್ನು ತಿಳಿಸಿ ಸಾರಿಗೆ ಸಚಿವರಿಗೆ ಎದ್ದು ಬಂದಿದ್ದೀವಿ. ಹಾಗಾಗಿ ನಾವು ನಾಳೆಯಿಂದ ಎಲ್ಲ ಡಿಪೋಗಳು ಮತ್ತು ಡಿವಿಷನ್ ಗೇಟ್ಗಳ ಮುಂದೆ ಹ್ಯಾಂಡ್ ಬಿಲ್ ಹಂಚುವುದರ ಮುಖಾಂತರವಾಗಿ ಇನ್ನೇನು ಕೆಲವೇ ಗಂಟೆಗಳ ಮುಖಾಂತರವಾಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಮುಷ್ಕರವನ್ನು ಆರಂಭ ಮಾಡ್ತಾಯಿದ್ದೀವಿ ಅಂತಕ್ಕಂಥದ್ದನ್ನು ಹೇಳ್ತಾಯಿದ್ದೀವಿ. ಸಾರಿಗೆ ನೌಕರರು ಸಹ ಸನ್ನದ್ಧರಾಗಿದ್ದಾರೆ. ಸಾಮೂಹಿಕ ರಜೆಯನ್ನು ಕೊಟ್ಟು ನಾವು ಮನೇಲಿರ್ತೀವಿ ಸರ್, ದಯಮಾಡಿ ನಮಗೆ ಸಾಕಾಗಿದೆ, ಈ ಸಂಬಳದಲ್ಲಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ. ರಾಜ್ಯ ಸರ್ಕಾರ 2 ವರ್ಷದಿಂದಲೂ ಸಹ ಇದನ್ನು ಹೇಳ್ಕೊತಾ ಬರ್ತಾಯಿದೆ. ನೀವು ಸಂಘಟನೆಗಳು ಸಹ ಅವ್ರ ಮಾತನ್ನು ಕಟ್ಕೊಂಡು ಬರ್ತಾಯಿದ್ದೀರಾ. ನಾವು ಹಾಗಾಗಿ ಯಾವುದೇ ಕಾರಣಕ್ಕೂ ಇನ್ನೂ ಕರ್ತವ್ಯ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ತಿಳಿಸಿದ್ದಾರೆ. ಕೆಲವೊಂದು ಕಡೆ ಅಧಿಕಾರಿ ವರ್ಗನೂ ಸಹ ನೀವು ತೊಗೊಂಡಿರ್ತಕ್ಕಂಥ ನಿರ್ಧಾರ ಸರಿ ಇದೆ, ನಾವೆಲ್ಲರೂ ಸಹ ಬೆಂಬಲ ಕೊಡ್ತೀವಿ ಅಂತಕ್ಕಂಥ ವಿಚಾರವನ್ನು ತಿಳಿಸಿದ್ದಾರೆ. ಹಾಗಾಗಿ ಮುಂದೆ ನಡೀತಕ್ಕಂಥ ಮುಷ್ಕರ ಏನಿದೆ, ಸಾಮೂಹಿಕ ರಜೆ ಏನಿದೆ, ಇದಕ್ಕೆ ರಾಜ್ಯ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ನಿಲುವುಗಳೇ ಕಾರಣ ಅಂತಕ್ಕಂಥದ್ದನ್ನು ನಾನು ಲಯನ್ ಟಿ ವಿಯ ವೀಕ್ಷಕರಿಗೆ ಮತ್ತು ಕರ್ನಾಟಕ ರಾಜ್ಯದ ಸಮಸ್ತ ಜನತೆಗೆ ತಿಳಿಸೋದಕ್ಕೆ ಇಷ್ಟಪಡ್ತಾಯಿದ್ದೀನಿ. ಸಾರಿಗೆ ಏನಾದರೂ ಸ್ತಬ್ಧ ಆದರೆ ಅದಕ್ಕೆ ನೇರವಾಗಿ ಮುಖ್ಯಮಂತ್ರಿಗಳೇ ಹೊಣೆ ಆಗಿರ್ತಾರೆ ಅಂತಕ್ಕಂಥದ್ದು ಹೇಳ್ತೀನಿ ಸರ್.